ಇನ್ನು ನವದೆಹಲಿಯಲ್ಲಿ ಮತ್ತೆ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಮತ್ತೆ ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ. ಪ್ರಧಾನಿಯವರ ನಿವಾಸದಲ್ಲಿ ಸಭೆ ಆರಂಭವಾಗಿದೆ. ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆರಂಭವಾಗಿದೆ. ರಕ್ಷಣಾ ಸಚಿವ ಜೊತೆ ಸಿಡಿಎಸ್ ಜೊತೆ ಮೋದಿ ಮಹತ್ವದ ಸಭೆ ಆರಂಭವಾಗಿದೆ. ರಾಜನಾಥ್ ಸಿಂಗ್ ಜೊತೆ ಅನಿಲ್ ಚೌಹಾಣ್ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ಒಂದು ಕಡೆ ಪಾಕಿಸ್ತಾನದ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಸೇನೆಯನ್ನ ನಿಯೋಜನೆ ಮಾಡ್ತಾ ಇದೆ. ಒಂದು ಕಡೆ ಅಣ್ವಸ್ತ್ರ ದಾಳಿ ಮಾಡೋದಕ್ಕೂ ಕೂಡ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ಅಣ್ವಸ್ತ್ರ ದಾಳಿ ಮಾಡೋಣ, ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲಾ ವಸ್ತುಗಳು, ಶಸ್ತ್ರಾಸ್ತ್ರಗಳೆಲ್ಲವೂ ಕೂಡ ಟುಸ್ ಪಟಾಕಿ ಆಗ್ತಾ ಇದೆ. ಯಾಕಂದ್ರೆ ಅವರು ನಂಬಿಕೊಂಡಿದ್ದೇ ಚೀನಾ ವಸ್ತುಗಳನ್ನು, ಎಲ್ಲವೂ ಕೂಡ ಗ್ಯಾರಂಟಿ ಇಲ್ಲದ ವಸ್ತುಗಳು ಎಲ್ಲವೂ ಕೂಡ ಟುಸ್ ಪಟಾಕಿ ಆಗ್ತಾ ಇದೆ. ಇನ್ನುಳಿದಿರೋದು ಒಂದೇ ಆಯ್ಕೆ, ಅಣ್ವಸ್ತ್ರ ದಾಳಿ ಮಾಡಿಬಿಡೋಣ ಅಂತ ಮುಂದಾಗ್ತಾ ಇದ್ದಾರೆ. ಭಾರತ ಕೂಡ ಅದಕ್ಕೆ ಟಕ್ಕರ್ ಕೊಟ್ಟಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸಭೆಯಲ್ಲಿ ಹೇಳ್ತಾ ಇದ್ರು, ನಿಮ್ಮ ಹತ್ರ ಅಣ್ವಸ್ತ್ರಗಳಿದ್ರೆ ನಮ್ಮ ಹತ್ರ ಏನು ಬದನೆಕಾಯಿಗಳಿದಾವ ಅಥವಾ ದೀಪಾವಳಿ ಹೊಡೆಯುವಂತ ಏನು ಬಾಣಗಳಿದಾವ ಅಂತ. ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆರಂಭವಾಗಿದೆ. ಹೈ ವೋಲ್ಟೇಜ್ ಮೀಟಿಂಗ್ ಅಲ್ಲಿ ರಕ್ಷಣಾ ಸಚಿವ ಸಿಡಿಎಸ್ ಕಾರ್ಯಕರ್ತರು ಜೊತೆಗೆ ಸಿಡಿಎಸ್ ನ ಪ್ರಧಾನ ಮುಖ್ಯಸ್ಥರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಎಲ್ಲಾ ನಿರ್ಧಾರಗಳಿಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಭೆ ಆರಂಭವಾಗಿದೆ. ಈಗ ನನ್ನ ಆದೇಶಕ್ಕೆ ನೀವು ಕಾಯಲೇಬೇಡಿ, ನಿರ್ಧಾರವು ನೀವೇ ಮಾಡಿ ಅಂತ ಸೇನೆಗೆ ಫುಲ್ ಪವರ್ ಅನ್ನ ಕೊಡ್ತಾ ಇರುವಂತದ್ದು ಪ್ರಧಾನಿ ನರೇಂದ್ರ ಮೋದಿ. ಅಗತ್ಯ ವಸ್ತುಗಳು, ತುರ್ತು ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟಂತೆ ಏನೇನು ಬೇಕು ಎಲ್ಲವೂ ನಿರ್ಧಾರವನ್ನ ತೆಗೆದುಕೊಳ್ಳಿ. ಪದೇ ಪದೇ ನನ್ನ ಪರ್ಮಿಷನ್ ಅನ್ನ ಕೇಳುವ ಅಗತ್ಯ ಇಲ್ಲ. ಫುಲ್ ಸ್ವತಂತ್ರವನ್ನ ಕೊಟ್ಟಿದ್ದಾರೆ. ಯಾವ ಸಂದರ್ಭದಲ್ಲಿ, ಯಾವ ಸಮಯಕ್ಕೆ, ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅದನ್ನ ನೀವು ತೆಗೆದುಕೊಳ್ಳಿ ಅಂತ ಸೇನೆಗೆ ಸಂಪೂರ್ಣ ಬಲವನ್ನ ಕೊಡ್ತಾ ಇರುವಂತದ್ದು. ಈಗಾಗಲೇ ಭಾರತೀಯ ಸೇನೆಗೆ ಒಂದು ಹಂತದ ಫುಲ್ ಪವರ್ ಅನ್ನ ಕೊಟ್ಟಿದ್ದಾರೆ, ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದಾರೆ. ಈಗ ಮತ್ತೆ ಪದೇ ಪದೇ ಸಭೆಗಳನ್ನ ಮಾಡ್ತಾ ಇರೋದ್ರಿಂದ ಸಮಯ ವ್ಯರ್ಥ ಆಗ್ತಾ ಇದೆ. ತಕ್ಕ ಮಟ್ಟಿಗಾದ ನೀವು ಆ ಕ್ಷಣಕ್ಕೆ ತಕ್ಕಂತೆ ಉತ್ತರವನ್ನ ಕೊಡ್ಲೇಬೇಕಾಗುತ್ತೆ. ಹೀಗಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾ ಇರುವಂತದ್ದು. ಸಭೆ ಆರಂಭವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಎಲ್ಲದಕ್ಕೂ ನನ್ನ ಅಥವಾ ಸರ್ಕಾರದ ಅನುಮತಿಯನ್ನ ಕಾಯಬೇಕಾದ ಅವಶ್ಯಕತೆ ಇಲ್ಲ. ಸಮಯವನ್ನ ಅನುಗುಣವಾಗಿ ಆ ಸಮಯಕ್ಕೆ ತಕ್ಕಂತೆ ಯಾವ ಪ್ರತಿಕಾರವನ್ನು ಕೊಡಬೇಕಾಗುತ್ತೋ, ರಿಯಾಕ್ಷನ್ ಅನ್ನ ಕೊಡಬೇಕಾಗುತ್ತೋ ಅದನ್ನ ಕೊಡಿ. ಹೀಗಂತ ಹೇಳ್ತಾ ಇರುವಂತದ್ದು. ಎಲ್ಲಾ ನಿರ್ಧಾರಗಳನ್ನ ನೀವೇ ತೆಗೆದುಕೊಳ್ಳಿ ಅಂತ ನರೇಂದ್ರ ಮೋದಿ ಅವರು ಹೇಳ್ತಾ ಇರುವಂತದ್ದು. ಸೇನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಫುಲ್ ಹ್ಯಾಂಡ್ ಅನ್ನ ಕೊಟ್ಟಿದ್ದಾರೆ, ಫುಲ್ ಪವರ್ ಅನ್ನ ಕೊಟ್ಟಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಜೊತೆ ಸಭೆ ಮಾಡ್ತಾ ಇದ್ದಾರೆ. ಈ ಸಭೆಯಲ್ಲಿ ನರೇಂದ್ರ ಮೋದಿ ಅವರು ಈಗಂತ ಹೇಳ್ತಾ ಇರುವಂತದ್ದು, ಪ್ರಮುಖ ವಸ್ತುಗಳು ಯಾವ್ಯಾವಿದೆ, ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತ ನಿರ್ಧಾರಗಳನ್ನು ಏನ್ ತೆಗೆದುಕೊಳ್ಬೇಕು ಎಲ್ಲವನ್ನು ತೆಗೆದುಕೊಳ್ಳಿ, ಏನಾಗುತ್ತೋ ಆಗ್ಲಿ ಅಂತ ಈಗ ಮುಂದಾಗ್ತಾ ಇರುವಂತದ್ದು. ಎಲ್ಲಾ ವಿಷಯಕ್ಕೆ ಸಂಬಂಧಪಟ್ಟಂತೆ, ಪ್ರತಿ ಡೆವಲಪ್ಮೆಂಟ್ಗಳಿಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಸಭೆಗಳನ್ನ ಮಾಡೋದು ಬೇಡ. ಪದೇ ಪದೇ ನನ್ನ ಅನುಮತಿಯನ್ನ ಕೇಳೋದು ಬೇಡ. ನಿರ್ಧಾರಗಳನ್ನು ಏನೇನು ತೆಗೆದುಕೊಳ್ಳಬೇಕು ಎಲ್ಲ ಅನುಮತಿ ಪವರ್ಸ್ ಅನ್ನ ನಿಮಗೆ ಕೊಡ್ತಾ ಇದ್ದೀನಿ, ತಗೊಳ್ಳಿ ಅಂತ ಮುಂದಾಗ್ತಾ ಇದ್ದಾರೆ. ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದಾರೆ. ಅದೇನು ಮಾಡ್ತಿರೋ ಮಾಡಿ, ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿ ಅಂತ. ಅಗತ್ಯ ವಸ್ತುಗಳು, ತುರ್ತು ಪ್ರತಿಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ರಿಯಾಕ್ಷನ್ ಕೊಡಬೇಕು ಅದನ್ನ ಕೊಡಿ ಅಂತ. ಜೊತೆಗೆ ಪ್ರಮುಖ ಸ್ಥಳಗಳ ರಕ್ಷಣೆಗೆ ಸೂಕ್ತ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಿ. ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಬಾರ್ಡರ್ಗಳಲ್ಲಿ ಅದೇ ರೀತಿಯಾಗಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಸೂಕ್ತ ರಕ್ಷಣೆಯನ್ನ ನೀವು ನಿಯೋಜನೆ ಮಾಡಬೇಕಾಗುತ್ತೆ. ಪ್ರಜೆಗಳಿಗೆ ಯಾವುದೇ ಹಾನಿ ಆಗಬಾರದು, ಸಾಮಾನ್ಯ ಪ್ರಜೆಗಳಿಗೆ. ಹೀಗಂತ ಸಭೆಯಲ್ಲಿ ನರೇಂದ್ರ ಮೋದಿ ಅವರ ಜೊತೆ ಸಭೆ ಆಗಿದೆ. ಹೀಗಂತ ನರೇಂದ್ರ ಮೋದಿ ಅವರು ಹೇಳ್ತಾ ಇರುವಂತದ್ದು. ನವದೆಹಲಿಯಲ್ಲಿ ಸಭೆ ಆರಂಭವಾಗಿದೆ. ಈ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೊತೆ ಸಿಡಿಎಸ್ ಜೊತೆಗೆ ಮಹತ್ವದ ಸಭೆ ಆರಂಭವಾಗಿರುವಂತದ್ದು. ಜೊತೆಗೆ ಈ ಸಭೆಯಲ್ಲಿ ಕೂಡ ಅನಿಲ್ ಚೌಹಾಣ್ ಸೇರಿದಂತೆ ಸೇನೆಯ ಪ್ರಮುಖ 3 ಪಡೆಗಳ ಮುಖ್ಯಸ್ಥರು ಕೂಡ ಇರ್ತಾರೆ. ಸೇನಾ ರಕ್ಷಣಾ ಇಲಾಖೆಯ 3 ಪಡೆಗಳು ಕೂಡ ಇರ್ತಾರೆ. ಈ ಸಭೆ ಆರಂಭವಾಗಿದೆ. ಈ ಸಭೆಯಲ್ಲಿ ಕೂಡ ಫುಲ್ ಹ್ಯಾಂಡ್ ಅನ್ನ, ಪಾಕಿಸ್ತಾನಕ್ಕೆ 3 ದಿಕ್ಕುಗಳ ಸಂಕಷ್ಟ ಉಂಟಾಗ್ತಾ ಇದೆ. ತಾನೇ ಹೆಣದ ಬಲೆಯಲ್ಲಿ ಶತ್ರು ರಾಷ್ಟ್ರ ವಿಲವಲ ಅಂತ ಒದ್ದಾಡ್ತಾ ಇದೆ. ಬಲೂಚ್ ಪ್ರತ್ಯೇಕ ದೇಶವಾಗಬೇಕೆಂದು ಬಿಎಲ್ಎ ಹೋರಾಟ ಮಾಡ್ತಾ ಇದೆ. ಒಂದು ಕಡೆ ಬಲೂಚಿ ಅವರ ಕೂಡ ಕಾಟ ತಪ್ತಾ ಇಲ್ಲ ಇವರಿಗೆ.
ಅತ ಆರ್ಥಿಕ ಸಂಕಷ್ಟ, ಈತ ರಾಜಕೀಯ ಮೇಲಾಟ ಎಲ್ಲವೂ ಕೂಡ ಅತಂತ್ರವಾಗಿ 3 ದಿಕ್ಕಡುಗಳಿಂದಲೂ ಇವರಿಗೆ ಹೊಡೆತ ಬೀಳ್ತಾ ಇದೆ. ಜೊತೆಗೆ ಹಳಸಿ ಹೋದ ತಾಲಿಬಾನ್ ಸರ್ಕಾರದ ಜೊತೆಗಿನ ಸಂಬಂಧ, ಅವರು ಕೂಡ ಟಾರ್ಚರ್ ಕೊಡ್ತಾ ಇದ್ದಾರೆ. ತಾಲಿಬಾನ್ ಟೆರರಿಸ್ಟ್ಗಳು ಕೂಡ ಇವರಿಗೆ ಒಂದು ಕಡೆಯಿಂದ ಗುನ್ನ ಇಕ್ತಾ ಇದ್ದಾರೆ. ತಾಲಿಬಾನ್ಗಳಿಂದ ನಿರಂತರವಾಗಿ ಹಿಂಸಾಚಾರ ಮುಂದಾಗ್ತಾ ಇದೆ. ಒಂದು ಕಡೆ ಬಲೂಚಿಸ್ತಾನ್, ಇನ್ನೊಂದು ಕಡೆ ತಾಲಿಬಾನ್, ಒಂದು ಕಡೆ ಭಾರತ. 3 ದೇಶಗಳು ಏನು, ಒಂದು ಕಡೆ ಬಲೂಚಿಸ್ತಾನ್ ಜೊತೆಗೆ ತಾಲಿಬಾನ್ ಆದ್ರೆ ಈ ಕಡೆ ಭಾರತದಿಂದಲೂ ಕೂಡ ಇವ್ರಿಗೆ ಟಕ್ಕರನ್ನು ಕೊಡ್ತಾ ಇದೆ, ಇವರಿಗೆ ಗುನ್ನ ಇಕ್ತಾ ಇದ್ದಾರೆ. ಹೇಗಪ್ಪ ಸುಧಾರಿಸ್ಕೊಳ್ಳೋದು ಅಂತ ಮುಂದಾಗ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ 3 ದಿಕ್ಕುಗಳಲ್ಲಿ, ಒಂದಲ್ಲ ಎರಡಲ್ಲ, 3 ಕಡೆಯಿಂದ ಇವರಿಗೆ ಏಟ್ ಕೊಡಲಾಗ್ತಾ ಇದೆ, ಪೆಟ್ಟು ಕೊಡಲಾಗ್ತಾ ಇದೆ. ಹಳೆಯ ಸಂಬಂಧ, ತಾಲಿಬಾನ್ಗಳ ಸಂಬಂಧ, ಅದು ಈಗ ಕೂಡ ಪ್ರತೀಕಾರವಾಗಿ ತೆಗೆದುಕೊಳ್ತಾ ಇದ್ದಾರೆ, ಸಿಕ್ಕಿದ್ದೇ ಚಾನ್ಸ್ ಅಂತ. ಇನ್ನೊಂದು ಕಡೆ ಬಲೂಚ್ ಆರ್ಮಿ ಪಡೆ ಕೂಡ ಪಾಕಿಸ್ತಾನದ ಸೈನಿಕರ ವಿರುದ್ಧವಾಗಿ ಮುಂದಾಗ್ತಾ ಇದ್ದಾರೆ. ನಿನ್ನೆಯಷ್ಟೇ ಕೂಡ ಸುಮಾರು ಜನ ಬಲೂಚಿಸ್ತಾನ್ ಸೈನಿಕರು ಪಾಕಿಸ್ತಾನದ ಸೈನಿಕರನ್ನ ಹೊಡೆದಾಕ್ಬಿಟ್ರು. 20-30 ಜನರನ್ನ